ಎಲ್ಲರಿಗೂ ನಮಸ್ಕಾರ. ಬಂಟ್ವಾಳ ಹೆಲ್ತ್ ಪಿಟ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡೇವಿಡ್ ಡಿಸೋಜ ಅಂತೇಳಿ, ತಾಲೂಕು ಹೆಲ್ತ್ ಆಫೀಸ್ ಬಂಟ್ವಾಳ, ಇಲ್ಲಿ ಸೀನಿಯರ್ ಟ್ಯೂಬರ್ಕುಲೋಸಿಸ್ ಲ್ಯಾಬೊರೇಟರಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತೊಂದು ನಿಕ್ಷಯದು ಶಾರ್ಟ್ ಒಂದು ಎಜುಕೇಷ್ನಲ್ ವಿಡಿಯೋ. ನಿಕ್ಷಯಲ್ಲಿ ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ 100 ಡೇಸ್ ಕ್ಯಾಂಪೇನ್ ಸ್ಟಾರ್ಟ್ ಆಗಿ ಒಂದೂವರೆ ತಿಂಗಳು ಆಯಿತು. ಈಗ ಮಾರ್ಚ್ 24 ನಂತರ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವು ಹೈ ರಿಸ್ಕ್ ವಿಲೇಜಸನ್ನು ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಈ ಹೈ ರಿಸ್ಕ್ ವಿಲೇಜಸಲ್ಲೆಲ್ಲ ನಾವು ಶಿಬಿರ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆಲ್ರೆಡಿ ಶಿಬಿರ ಆಗ್ತಾಯಿದೆ ಈಗ ಆಲ್ರೆಡಿ. ಈ ಶಿಬಿರ ಆದದಲ್ಲಿ ಅಲ್ಲಿ ನಾವು ಯಾರಿಗೆಲ್ಲ ಹ್ಯಾಂಡಲ್ಡ್ ಎಕ್ಸ್ರೇ ತೊಗೊಂಡೋಗ್ಬಿಟ್ಟು ಎಕ್ಸ್ರೇ ಮಾಡಿದ್ದೇವೆ, ಅದನ್ನು ನಿಕ್ಷೆಯಲ್ಲಿ ಹೇಗೆ ಎನ್ರೋಲ್ಮೆಂಟ್ ಮಾಡೋದಂತ ಇವತ್ತು ನೋಡುವ. ಅದೇ ರೀತಿ ಆ ನಿಕ್ಷೆಯಲ್ಲಿ ಎನ್ರೋಲ್ಮೆಂಟ್ ಆದದ್ದು ನಿಕ್ಷೆ ID-ಗಳಿಗೆ ಹೇಗೆ ಎಕ್ಸ್ರೇ ರಿಪೋರ್ಟ್ಸನ್ನು ಆ್ಯಡ್ ಮಾಡೋದು ಅಂತ ಕೂಡ ನೋಡುವ. ಈ ಶಿಬಿರ್ಸಲ್ಲಿ ಅರೇಂಜ್ ಮಾಡಿರುವ ಪ್ಲೇಸಸ್ ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ. ಫಸ್ಟ್ ಆಫ್ ಆಲ್ ಕೆಲವರು PHCಯಲ್ಲಿ ಮಾಡ್ತಾಯಿದ್ದಾರೆ, ಕೆಲವರು ಪಂಚಾಯತಲ್ಲಿ ಮಾಡ್ತಾಯಿದ್ದಾರೆ, ಕೆಲವರು ಎಲ್ಲಿ ಸ್ಪೇಸ್ ಅಂದರೆ ಯುವಕ ಮಂಡಲ ಆಗಲಿ, ಎಲ್ಲಿ ಹೈ ರಿಸ್ಕ್ ವಿಲೇಜಸ್ ಇರ್ತದೆ ಅಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ ಲೊಕೇಟ್ ಮಾಡಿಬಿಟ್ಟು ನಮ್ಮ ರೇಡಿಯೋಗ್ರಾಫಿ ಇಮೇಜಿಂಗ್ ಆಫೀಸರ್ಸ್ ಅಲ್ಲಿ ಎಕ್ಸ್ರೇ ಮಿಷಿನ್ಸನ್ನು ಅಂದರೆ ಹ್ಯಾಂಡಲ್ಡ್ ಎಕ್ಸ್ರೇಯನ್ನು ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಅಲ್ಲಿಯ ಜನರಿಗೆ ಇದನ್ನು ಫೆಸಿಲಿಟಿಯನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ತುಂಬ ಕ್ಯಾಂಪ್ಸ್ ನಡೆದಿದೆ, ಶಿಬಿರ್ಸ್ ಆಗ್ತಾಯಿದೆ ಈಗ ಆಲ್ರೆಡಿ. ಅದನ್ನು ಈಗ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ, ಒಂದು ಬುಕ್ಕಲ್ಲಿ ಒಂದು ರಿಪೋರ್ಟ್ ಫಾರ್ಮೆಟಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರ ಹೆಸರು, ಏಜ್, ಅಡ್ರೆಸ್ ಮತ್ತು ಏನು ಸಿಮ್ಟಮ್ ಇದೆ, ಯಾವ ಕೀ ಪಾಪ್ಯುಲೇಷನಿಗೆ ಬರ್ತಾರೆ, ಮತ್ತು ಅವರ ಎಕ್ಸ್ರೇ ರಿಪೋರ್ಟ್ ನಾರ್ಮಲ್ಲ ಅಬ್ನಾರ್ಮಲ್ಲ ಅಂತ ಹೇಳಿ ಅವರು ಡಾಕ್ಯುಮೆಂಟೇಷನ್ ಮಾಡ್ಕೊಂಡಿರ್ತಾರೆ. ಇದನ್ನು ನಾವೀಗ ಹೇಗೆ ನಿಕ್ಷೆಯಲ್ಲಿ ಎನ್ರೋಲ್ಮೆಂಟ್ ಮಾಡೋದಂತ ನಾವೀಗ ನೋಡ್ಕೊಡುವ. ಫಸ್ಟಿಗೆ ನಾವು ನಿಕ್ಷೆ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು PHI ಲಾಗಿನ್, ನಾನೊಂದು ಮೊನ್ನೆ ಹಡ್ಯಾಡ್ಕ PHCಯಲ್ಲಿ ಒಂದು ಶಿಬಿರ ಆಗಿದೆ, ಅದರಲ್ಲೇ ಒಂದು ಪೇಷಂಟನ್ನು ನಾನು ಈಗ ಎನ್ರೋಲ್ಮೆಂಟ್ ಮಾಡ್ತಾ ಇದ್ದೇನೆ. ನೋಡ್ಕೊಳ್ಳ ಎಲ್ಲ PHIಗೂ PHID ಇದೆ. ಅದೇ ರೀತಿ PHC ಹಡ್ಯಾಡ್ಕದ್ದು PID ಆಗ್ತದೆ. ಪಾಸ್ವರ್ಡ್ ಹಾಕಿರ್ತಾನೆ, ಆಲ್ರೆಡಿ ಸೇವ್ ಆಗಿರ್ತದೆ. ಲಾಗಿನ್ ಆಗಬೇಕು. ಲಾಗಿನ್ ಆಗಿಬಿಟ್ಟು ಮೇನ್ ಪೇಜಿಗೆ ಬರ್ತಾರೆ. ಈಗ ಇದರಲ್ಲಿ ನಾವು ನ್ಯೂ ಎನ್ರೋಲ್ಮೆಂಟಿಗೆ ಹೋಗಬೇಕು. ನ್ಯೂ ಎನ್ರೋಲ್ಮೆಂಟಿಗೆ ಹೋಗ್ಬಿಟ್ಟು ಪಬ್ಲಿಕ್ ಸೆಕ್ಟರು ಪ್ಯಾಸಿವ್ ಆಗಿ, ಅಂದರೆ ಪೇಷಂಟೇ ಅಲ್ಲಿದ್ದು ಕಮ್ಯುನಿಟಿನೇ ಅಲ್ಲಿಗೆ ಬಂದಿರ್ತಾರೆ, ಎಲ್ಲಿ ನಾವು ಅರೇಂಜ್ ಮಾಡಿರ್ತೇವೆ ಅಲ್ಲಿಗೆ ಬಂದಿರ್ತಾರೆ. ಹಾಗಾಗಿ ಅದು ಪ್ಯಾಸಿವ್ ಅಂತಲೇ ನೀವು ಟಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಯಾಸ್ಟನ್ನು ನೀವು SC ST ಅವ್ರು ಅದರ್ ಅವರಿಗೆ ಸಂಬಂಧಪಟ್ಟ ಒಂದು ಕ್ಯಾಸ್ಟ್ ಯಾವ್ದು ಇರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜನ್ರೇಟ್ ಇದು ಸದ್ಯಕ್ಕೆ ನೋ ಕೊಡ್ತಾ, ಈಗ ಅದು ನೋ ಕೊಡ್ಲಿಕ್ಕೆ ಆಗಲ್ಲ, ಈಗ ಮ್ಯಾಂಡಟರಿ ಇದೆ, ಅದು SLೇ ಇರಲಿ, ತೊಂದರೆ ಇಲ್ಲ. ಫಸ್ಟಿಗೆ ಹೆಸರು, ಇಲ್ಲಿಗೆ ಒಂದು ಪೇಷಂಟ್ ಶಿಬಿರಕ್ಕೆ ಬಂದಿದ್ದಾರೆ ಆಲ್ರೆಡಿ. ಆ ಪೇಷಂಟ್ ಹೆಸರು ಉಮೇಶ್ ಅಂತ ಹೇಳಿ. ಈಗ ನಾನು ಅವ್ರ ಹೆಸರನ್ನು ಹಾಕ್ತಾನೆ. ಉಮೇಶ್ ಪೂಜಾರಿ. ಸನ್ ಆಫ್ ಸೀನಾ ಪೂಜಾರಿ. ಅವ್ರ ಏಜ್ ಬಂದ್ಬಿಟ್ಟು 55 ಇಯರ್ಸ್. ಇಲ್ಲಿ ಸೆಲೆಕ್ಟ್ ಮಾಡಿ, ಅವರ ಜೆಂಡರನ್ನು ಸೆಲೆಕ್ಟ್ ಮಾಡಿ, ಫೋನ್ ನಂಬರನ್ನು ಹಾಕಿ. ಫೋನ್ ನಂಬರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಅವರ ಅಡ್ರೆಸ್ಸನ್ನು ಹಾಕಿ. ಬಂಟ್ವಾಳ ತಾಲೂಕು ಲ್ಯಾಂಡ್ಮಾರ್ಕ್ ಇದ್ದರೆ ಹಾಕ್ಬೋದು, ಸ್ಟೇಟ್ ಹಾಕಿ. ದಕ್ಷಿಣ ಕನ್ನಡ ಡಿಸ್ಟಿಕ್, ಬಂಟ್ವಾಳ ತಾಲೂಕು. ಹೆಲ್ತ್ ಫೆಸಿಲಿಟಿ PHC ಹಡ್ಯಾಡ್ಕಕ್ಕೆ ಬರ್ತದೆ. PHC ಹಡ್ಯಾಡ್ಕ, ವಿಲೇಜ್ ಕೇಪು. ಪಿನ್ ಕೋಡ್ ಹಾಕಿ
ರೂರಲ್ ಆಗಿರೋದ್ರಿಂದ ನಾನು ರೂರಲ್ ಕೊಡ್ತಾ ಇದ್ದೇನೆ. ಅದು ಅರ್ಬನ್ ಆಗಿದ್ದರೆ ಅರ್ಬನ್ ಕೊಡಬೇಕಾಗುತ್ತೆ. ಇಲ್ಲಿ ಅರ್ಬನ್ ಸ್ಲಮ್ಮಿಗೆ ಹೋಗಿ ಹ್ಯಾಂಡಲ್ಡ್ ಎಕ್ಸ್ರೇ ತೊಗೊಂಡೋಗಿ ಅಲ್ಲಿ ಎಕ್ಸ್ರೇ ಮಾಡಿದ್ರೆ ಅರ್ಬನ್ ಸ್ಲಮ್ ಅಂತ ನಾವು ಕೊಡಬೇಕಾಗುತ್ತೆ. ಹಾಗೆ ಮ್ಯಾರಿಟಲ್ ಸ್ಟೇಟಸ್ ಒಂದು ಹಾಕಿ, ಮ್ಯಾರಿಡ್. ಆಕ್ಯುಪೇಷನ್ ಅವ್ರಿಗೇನು ಸಂಬಂಧಪಟ್ಟ ಇರ್ತದೆ ಇದರಲ್ಲಿ ಲಿಸ್ಟಲ್ಲಿ, ಅದನ್ನು ನೋಡ್ಕೊಂಡು ಹಾಕಿ. ಹೌಸ್ ವೈಫ್ ಆದರೆ ಹೌಸ್ ವೈಫು. ಈಗ ಉಮೇಶ್ ಅವ್ರದ್ದು ಪ್ರೊಫೆಷ್ನಲ್ ನಮಗೆ ಈಗ ಗೊತ್ತಿಲ್ಲ ನಮಗೆ ಎಂಥ ಪ್ರೊಫೆಷ್ನಲ್ ಅಂತ, ಏನು ಅವರಿಗೆ ಇದೆ. ಈಗ ಅದರ್ ಪ್ರೊಫೆಷ್ನಲ್ ಮತ್ತೆ ಬೇಕಾದರೆ ಎಡಿಟ್ ಮಾಡ್ಕೊಳ್ಬೋದು ಇದನ್ನು. ಈಗ ಅದರ್ ಅಂತ ಕೊಟ್ಟಿರ್ತಾನೆ. ಇಲ್ಲಿ ನಾವು ಸಿಮ್ಟಮ್ಸನ್ನು ಒಂದು ಹಾಕಬೇಕಾಗತ್ತೆ. ಪೇಷಂಟ್ ಪ್ಯಾಸಿವ್ ಆಗಿ ಪಿ ಎಚ್ ಸಿಗೆ ಬಂದಿದ್ದರೆ ಅವರು ಪಿ ಎಚ್ ಸಿಗೆ ಬರುವಾಗ ಎಲ್ಲರಿಗೂ ಗೊತ್ತಿದೆ ಅವರು ಸಿಮ್ಟಮ್ಸ್ ಏನಾದರೂ ಒಂದು ಇದ್ದೇ ಇರ್ತದೆ. ಆ ಸಿಮ್ಟಮ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಚೆಸ್ಟ್ ಪೇನ್ ಇದ್ದರೆ ಚೆಸ್ಟ್ ಪೇನು, ನೈಟ್ ಸ್ವೆಟ್ ಇದ್ದರೆ ನೈಟ್ ಸ್ವೆಟ್, ಮತ್ತು ವೆಯ್ಟ್ ಲಾಸ್ ಇದ್ದರೆ ವೆಯ್ಟ್ ಲಾಸು, ಯಾವುದಾದ್ರೂ ಒಂದಿದ್ದರೆ ಅದು ಒಂದು ಹಾಕಿ. ಏನೂ ಇಲ್ಲದ್ರೆ ಸಿಮ್ಟಮ್ಯಾಟಿಕ್ ಹಾಕ್ಬೋದು. ಆದರೆ ಪಿ ಎಚ್ ಸಿಗೆ ಬರೋ ಪೇಷಂಟ್ ಯಾವುದಾದ್ರೂ ಒಂದು ಸಿಮ್ಟಮ್ಯಾಟಿಕ್ ಇದ್ದೇ ಇರ್ತದೆ. ಹಾಗಾಗಿ ಅವರಿಗೆ ಸಿಮ್ಟಮ್ಸ್ ಹಾಕಿ. ನೀವೆಲ್ಲಾದರೂ ಹೊರಗಡೆ ಶಿಬಿರ ಮಾಡ್ತಿದ್ದೀರಿ, ಎಲ್ಲರಿಗೂ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾಡ್ತಾಯಿದ್ದೀರಿ ಅಂದರೆ, ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಒಂದು ಯುವಕ ಮಂಡಲದಲ್ಲಿ ಮಾಡ್ತಾಯಿದ್ದೀರಿ, ಅಥವಾ ಪಂಚಾಯತಲ್ಲಿ ಮಾಡ್ತಾಯಿದ್ದೀರಿ, ಅಥವಾ ಸಬ್ ಸೆಂಟ್ರಲ್ಲಿ ಮಾಡ್ತಾಯಿದ್ದೀರಿ, ಅಲ್ಲಿ ಎಲ್ಲ ನೀವು ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ಪೇಷಂಟನ್ನು ಕರೆಸ್ಬಿಟ್ಟು ಜನಸಮುದಾಯಕ್ಕೆ ಕರೆಸ್ಬಿಟ್ಟು ನೀವು ಎಕ್ಸ್ರೇ ಮಾಡ್ತಾ ಇರ್ತೀರಿ. ಆವಾಗ ಎಸಿಮ್ಟೊಮ್ಯಾಟಿಕ್ ಕೂಡ ಕೆಲವರು ಎಲ್ಲ ಬಂದಿರ್ತಾರೆ. ಆವಾಗ ಎಸಿಮ್ಟೊಮ್ಯಾಟಿಕ್ ಟಿಕ್ ಮಾಡ್ಬೋದು. ಈಗ ಸಾಧಾರಣ ಜಾಸ್ತಿ ಈಗ ಪಿ ಎಚ್ ಸಿಯಲ್ಲೇ ಮಾಡ್ತಾ ಇರೋದ್ರಿಂದ ನಿಮಗೆ ಪ್ಯಾಸಿವ್ ಆಗಿ ಬಂದಿರೋರನ್ನು ಆ ಗ್ರಾಮದಲ್ಲಿ ಯಾರು ಬಂದಿರ್ತಾರೆ ಆ ಗ್ರಾಮದಿಂದ ಅವರಿಗೆ ಮಾತ್ರ ಮಾಡ್ತಾ ಇರ್ತೀರಿ ನೀವು. ಆವಾಗ ನೀವು ಇದನ್ನು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕೀ ಪಾಪ್ಯುಲೇಷನ್ನ, ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ನೀವು ಯಾವುದು ಅವರಿಗೆ ಸಂಬಂಧಪಟ್ಟ ಕೀ ಪಾಪ್ಯುಲೇಷನ್ ಬರ್ತದೆ ಅದನ್ನು ಹಾಕ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆ ಏರಿಯಾದ ಕಾರ್ಯಕರ್ತನೇ ಎಕ್ಸ್ರೇ ಮಾಡಿಸ್ತಾರೆ ಅಂತ ಹೇಳಿದರೆ ಹೆಲ್ತ್ ಕೇರ್ ವರ್ಕರ್ ಟಿಕ್ ಮಾಡ್ಬೋದು. ಪೇಷಂಟ್ ಡಯಾಬಿಟಿಸ್ ಆದರೆ ಡಯಾಬಿಟಿ ಟಿಕ್ ಮಾಡ್ಬೋದು. ಕಲ್ಲಿನ ಕೋರೆಯಲ್ಲಿಂದ ಬಂದಿದ್ದಾರೆ ಅಂದರೆ ಮೈನರ್ ಟಿಕ್ ಮಾಡ್ಬೋದು. ಇಲ್ಲಿ ಜೈಲಲ್ಲಿ ಹೋಗಿಬಿಟ್ಟು ಕಾಂಗ್ರಿಗೇಟ್ ಸೆಟ್ಟಿಂಗ್ ಅಂತ ಏನು ಹೇಳ್ತೇವೆ, ಅಲ್ಲಿ ಹೋಗಿ ಮಾಡಿದರೆ ಇದನ್ನು ಪ್ರಿಸನ್ ಅಂತ ಟಿಕ್ ಮಾಡ್ಬೋದು. ಹಾಗೆ ಅರ್ಬನ್ ಸ್ಲಮ್ಮಲ್ಲಿ ನೀವು ಮಾಡ್ತಾಯಿದ್ರೆ ಎಕ್ಸ್ರೇ ಕ್ಯಾಂಪ್ಗಳನ್ನು ಇಲ್ಲಿ ಅರ್ಬನ್ ಸ್ಲಮ್ ಅಂತ ನೀವು ಟಿಕ್ ಮಾಡ್ಬೋದು. ಮೋರ್ ದ್ಯಾನ್ 60 ಇಯರ್ಸ್ ಏಜ್ ಆದರೆ ಇದನ್ನು ಟಿಕ್ ಮಾಡ್ಬೋದು. ಈಗ ಮೋರ್ ದ್ಯಾನ್ 60 ಇಯರ್ ಅವರಿಗೆ ಮಲ್ಟಿಪಲ್, ಇವರಿಗೆ ಡಯಾಬಿಟಿಸ್ ಕೂಡ ಇದೆ, ಇದನ್ನು ಮಲ್ಟಿಪಲ್ ಆಗಿ ಇನ್ನೊಂದು ಕೂಡ ಟಿಕ್ ಮಾಡ್ಬೋದು. ಅದೇ ಥರ ಮಲ್ಟಿಪಲ್ ಇಲ್ಲಿ ಸ್ಮೋಕರ್ ಆಗಿದ್ದರೆ ಅದೇ ಪೇಷಂಟು ಪುನಃ ಸ್ಮೋಕರಿಗೂ ಟಿಕ್ ಮಾಡ್ಬೋದು. ಈಗ ಈ ಪೇಷಂಟ್ ಬಂದು ಅವರು ಡಯಾಬಿಟಿಕ್ ಮಾತ್ರ, ನಾನು ಡಯಾಬಿಟಿಕನ್ನು ಟಿಕ್ ಮಾಡ್ತಾ ಇದ್ದೇನೆ. ಯಾವುದಕ್ಕೂ ಅಪ್ಲೈ ಆಗೋದಿಲ್ಲ, ಅವ್ರಿಗೇನೂ ಇಲ್ಲ, ಈ ನಮ್ಮ ವಲ್ನರೇಬಲ್ ಯಾವುದಕ್ಕೂ ಈ ಪಾಪ್ಯುಲೇಷನ್ನಿಗೆ ಅವರು ಫಿಟ್ ಆಗೋದಿಲ್ಲ ಅಂತೇಳಿದರೆ ನಾಟ್ ಅಪ್ಲಿಕೇಬಲ್ಗೆ ಟಿಕ್ ಮಾಡಿಬಿಡಿ. ಮತ್ತು HIV ಈಗ ಪಿ ಎಚ್ ಸಿಗೆ ಬಂದು ಮಾಡಿದರೆ ಅಲ್ಲಿ HIV ಟೆಸ್ಟ್ ಏನಾದರೂ ಮಾಡಿದರೆ ನೀವು ರಿಯಾಕ್ಟಿವ್ ನಾನ್ ರಿಯಾಕ್ಟಿವ್ ಅಂತ ನೀವು ಇಲ್ಲಿ ಟಿಕ್ ಮಾಡ್ಬೋದು. ಇಷ್ಟನ್ನು ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಕೇಸ್ ಆ್ಯಂಡ್ ಟು ಪ್ರೊಸೀಡ್ ಅಂತ ಕೊಟ್ಬಿಡಿ. ಈಗ ನಾವು ಜನ್ರೇಟ್ ಮಾಡ್ತಾ ಇಲ್ಲ. ಇಲ್ಲೇ ಅವ್ರದ್ದು ನಿಕ್ಷೆ ಐ ಡಿ ಕ್ರಿಯೇಟ್ ಆಯಿತು. ನಿಕ್ಷೆ ಐ ಡಿಯನ್ನು ಒಂದು ಫಾರ್ಮ್ಯಾಟಲ್ಲಿ ನೀವು ಏನು ಶಿಬಿರಕ್ಕೆ ಯೂಸ್ ಮಾಡ್ತಿದ್ದೀರಿ ಫಾರ್ಮ್ಯಾಟು, ಆ ಫಾರ್ಮ್ಯಾಟಲ್ಲಿ ಬರ್ಕೊಂಡ್ಬಿಡಿ. ಅಥವಾ ಬುಕ್ ಏನಾದರೂ ಮಾಡಿದರೆ ಆ ಬುಕ್ಕಲ್ಲಿ ಬರ್ಕೊಂಬಿಡಿ. ಈ ನಿಕ್ಷೆ ಐ ಡಿ ಕ್ರಿಯೇಟ್ ಆಗಿರ್ತದೆ ಅವರಿಗೆ. ಈಗ ಇವರಿಗೆ ಟೆಸ್ಟ್ ಹೇಗೆ ಆ್ಯಡ್ ಮಾಡೋದಂತ ನೋಡ್ಕೊಡುವ. ಇದರಲ್ಲೇ ನೋಡಿ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಟು ಆ್ಯಡ್ ಟೆಸ್ಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಬೇರೆ ಒಂದು ಪೇಜ್ ಓಪನ್ ಆಗ್ತದೆ, ಟೆಸ್ಟಿದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಡ್ಬೋದು ಉಮೇಶ್ ಪೂಜಾರಿ ಅವ್ರದ್ದು ಇದೇ ನಿಕ್ಷೆ ಐ ಡಿದು ಇಲ್ಲಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಇದು ನಾವು ಮಿಸ್ಟೇಕ್ ಮಾಡಲೇಬಾರ್ದು. ಇದು ನೋಡಿ ರೀಸನ್ ಫಾರ್ ಟೆಸ್ಟಿಂಗ್. ನಾವು TB ಡಯಾಗ್ನೋಸಿಸ್ಸು ಮಾಡಲಿಕ್ಕೆ ಎಕ್ಸ್ರೇ ಮಾಡ್ತಾ ಇಲ್ಲ, ಡಯಾಗ್ನೋಸಿಸ್ ಆಫ್ DRTB ಮಾಡಲಿಕ್ಕೂ ಮಾಡ್ತಾ ಇಲ್ಲ, TB ಇನ್ಫೆಕ್ಷನ್ ಮಾಡಲಿಕ್ಕೂ ಮಾಡ್ತಿಲ್ಲ. ಬಟ್ ಇದಕ್ಕಿಂತ ಮುಂಚೆ ನಾವು ಫಸ್ಟ್ TB ಸ್ಕ್ರೀನಿಂಗ್ ಮಾಡಲಿಕ್ಕೆ ನಾವು ಮಾಡ್ತಾ ಇರೋದು ಎಕ್ಸ್ರೇಯನ್ನು ಎಲ್ಲರಿಗೂ. ಹಾಗಾಗಿ ಇದನ್ನು ನೀವು ಯಾರದೇ ಎಕ್ಸ್ರೇ ಮಾಡಲಿ ನೀವು ಅವ್ರದ್ದು ನಾವು TB ಸ್ಕ್ರೀನಿಂಗ್ ಅಂತಲೇ ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರಿಡಾಮಿನೆಂಟ್ ಸಿಮ್ಟಮ್ ಕೇಳ್ತಾ ಇದ್ದಾರೆ. ಈಗ ಉಮೇಶ್ ಅವ್ರದ್ದು ನಾವು ಕಾಫ್ ಮೋರ್ ದ್ಯಾನ್ 2 ವೀಕ್ಸ್ ಹಾಕಿದ್ದೇವೆ. ಹಾಗೆ ಇಲ್ಲಿ ಕೊಟ್ಟುಬಿಡಿ 14 ಡೇಸು. ನಂಬರ್ ಆಫ್ HCP ವಿಸಿಟೆಡ್ ಅವರು ಫಸ್ಟ್ ಟೈಮ್ ಬರ್ತಿರೋದು, ಹಾಗೆ ಒಂದು ಹಾಕುವ. ಟೈಪ್ ಆಫ್ ಕೇಸು ಇಲ್ಲಿ ಮೊದಲವರಿಗೇನು TB ಇರಲಿಲ್ಲ, ಹಾಗೆ ನಾನು ನ್ಯೂ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಟೆಸ್ಟ್ ಟೈಪ್, ಇಲ್ಲಿ ಟೆಸ್ಟ್ ಟೈಪಲ್ಲಿ ನೀವು TB ಸ್ಕ್ರೀನಿಂಗ್ ಅಂತ ಇಲ್ಲೇನು ಕೊಟ್ಟಿರ್ತೀರಿ ಹಾಗೆ ಅಲ್ಲಿ ಡಿಫಾಲ್ಟ್ ಆಗಿಬಿಟ್ಟು ಟೆಸ್ಟ್ ಟೈಪಲ್ಲಿ ನಿಮಗೆ ಎಕ್ಸ್ರೇ ಮಾತ್ರ ಕಾಣ್ತದೆ. ಎಕ್ಸ್ರೇನ ಕ್ಲಿಕ್ ಮಾಡಿ. ಇಲ್ಲಿ ಟೆಸ್ಟಿಂಗ್ ಫೆಸಿಲಿಟಿ ನೇಮ್ ಡಿಫಾಲ್ಟ್ ಆಗಿ ಬಂದಿರ್ತದೆ. ನೀವು ಯಾವುದು ಲಾಗಿನ್ ಯೂಸ್ ಮಾಡ್ತಿರ್ತೀರಿ ಆ ಲಾಗಿನ್ ಅಂಡರಲ್ಲಿ
ಯಾವುದು ಕೀ ಇರ್ತದೆ ಅದೇ ಬರ್ತದೆ. ಟೆಸ್ಟಿಂಗ್ ಫೆಸಿಲಿಟಿ ಡಿಸ್ಟಿಕ್ ದಕ್ಷಿಣ ಕನ್ನಡ. ಟೆಸ್ಟಿಂಗ್ ಲ್ಯಾಬ್ ಅಂತ ಏನಿದೆ ಇದು ಇಂಪಾರ್ಟೆಂಟ್ ನೋಡಿ. ನೀವು ಎಲ್ಲ ಹ್ಯಾಂಡಲ್ಡ್ ಎಕ್ಸ್ರೇ ಕೊಂಡೋಗಿರ್ತಾರಲ್ಲ ಯಾವ ಜಾಗಕ್ಕೆ ಹೈ ರಿಸ್ಕ್ ವಿಲೇಜಸಲ್ಲಿ, ಆ ಮಿಷಿನಿದು ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಆ ಐ ಡಿಯನ್ನೇ ಇಲ್ಲಿ ಟೆಸ್ಟಿಂಗ್ ಲ್ಯಾಬಲ್ಲೇ ಸೆಲೆಕ್ಟ್ ಮಾಡಬೇಕು. ಈಗ ನಾವು ಅಡ್ಯಾಣಕ PHC ಕೊಂಡೋಗಿರೋದು ಬಂಟ್ವಾಳದಲ್ಲಿ ಇರೋ ಹ್ಯಾಂಡಲ್ಡ್ ಎಕ್ಸ್ರೇ ಮಿಷಿನನ್ನು, ಅಂದರೆ ಬಂಟ್ವಾಳ GHಗೆ ಬಂದ ಹ್ಯಾಂಡಲ್ಡ್ ಎಕ್ಸ್ರೇನ ಕೊಂಡೋಗಿರೋದು. ಅಲ್ಲಿ ನೀವು ಇಲ್ಲಿ HHXK31 ಎಲ್ಲ ಮಿಷಿನಿಗೂ ಒಂದೊಂದು ಐ ಡಿಗಳಿರ್ತದೆ. ಇದನ್ನು ಬಂಟ್ವಾಳದ GH ಯಾವ್ದು ಐ ಡಿ ಯೂಸ್ ಮಾಡ್ತಿದ್ರೆ ಆ ಐ ಡಿಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಈ ಹ್ಯಾಂಡಲ್ಡ್ ಎಕ್ಸ್ರೇನ ಯೂಸ್ ಮಾಡಿಬಿಟ್ಟು ಎಕ್ಸ್ರೇ ತೆಗೆದಿರೋದು. ಈಗ ರಿಸಲ್ಟ್ ಇವ್ರದ್ದು ಬಂದಿರ್ತದೆ, ಪ್ರೆಸೆಂಟ್ ಅಂತ ಕೊಡಿ. ಲ್ಯಾಬ್ ಸೀರಿಯಲ್ ನಂಬರ್ ಅಂತ ಹೇಳಿದರೆ ನೀವು, ನಾನು ಆವಾಗಲೇ ಹೇಳಿದೆ, ಒಂದು ಶಿಬಿರಿಗೆ ಒಂದು ಫಾರ್ಮ್ಯಾಟ್ ಏನಾದರೂ ಮಾಡಿರ್ತೀರಿ ನೀವು, ಅಥವಾ ಬುಕ್ಕಲ್ಲಿ ಎಂಟ್ರ್ ಮಾಡಿರ್ತೀರಿ. ಆ ಬುಕ್ಕಲ್ಲಿ ಯಾವ ನಂಬರ್ ಇರ್ತದೆ ಆ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ 31 ಇದೆ ನಂಬರ್, 31. ಡೇಟ್ ಆಫ್ ಟೆಸ್ಟೆಡ್ ಅಂದರೆ ಯಾವಾಗ ಎಕ್ಸ್ರೇ ಕ್ಯಾಂಪ್ ಆಗಿದೆ ಇಲ್ಲಿ ಅದನ್ನು ಇದು ಮಾಡಲಿಕ್ಕೆ 5ನೇ ತಾರೀಕಿಗೆ ಹೋಗಿರ್ತೇವೆ ನಾವಲ್ಲಿ. ಡೇಟ್ ಆಫ್ ರಿಪೋರ್ಟೆಡ್ ಅದು ಮಧ್ಯಾಹ್ನ ನಂತರ ಅದರ ಎಕ್ಸ್ರೇನ ಡೌನ್ಲೋಡ್ ಆಫ್ಲೈನಲ್ಲಿ ಡೌನ್ಲೋಡ್ ಮಾಡಿರ್ತಾರೆ, ICMR ರಿಪೋರ್ಟನ್ನು. ಅದು ಬಂದಿರ್ತದೆ ಅದೇ ದಿನ. ರಿಪೋರ್ಟೆಡ್ ಬೈ ICMR ಅಂತಲೇ ಹಾಕ್ಬೋದು. ಈಗ ಇಲ್ಲಿ ನಿಮಗೆ ಫೈನಲ್ ಇಂಟರ್ಪ್ರಿಟೇಷನ್ ರಿಪೋರ್ಟ್ ಬಂತು. ಇಲ್ಲಿ ನೀವು ಎಕ್ಸ್ರೇ ನಾರ್ಮಲ್ ಇದ್ದರೆ ನಾರ್ಮಲ್ ಕೊಡ್ಬೋದು. ಇಲ್ಲಿ 3 ಥರ ರಿಪೋರ್ಟ್ ಬರ್ತದೆ. ಒಂದು ನಾರ್ಮಲ್, ಇನ್ನೊಂದು ಅಬ್ನಾರ್ಮಲ್ ಇದೆ, ಸಜೆಸ್ಟಿವ್ ಫಾರ್ TB ಇದೆ. ಇದನ್ನು ಕ್ಲಿಕ್ ಮಾಡ್ಬೋದು. ಇದೇನು ನಮಗೆ ನೋಟಿಫೈ ಆಗಲ್ಲ ಕೇಸ್ ಇದು. ಜಸ್ಟ್ ಇದು ನಾವು ಮಾಡ್ತಿರೋದು TB ಸ್ಕ್ರೀನಿಂಗ್ ಆಗಿರೋದ್ರಿಂದ ಇದು ನಮಗೆ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಓಪನ್ ಇರ್ತದೆ. ಇದು ಒಂದು ನಾರ್ಮಲ್, ಇನ್ನೊಂದು ಅಬ್ನಾರ್ಮಲ್ ಸಜೆಸ್ಟಿವ್ ಫಾರ್ TB, ಇನ್ನೊಂದು ಅಬ್ನಾರ್ಮಲ್ ನಾಟ್ ಸಜೆಸ್ಟಿವ್ ಫಾರ್ TB. ಫಾರ್ ಎಕ್ಸಾಂಪಲ್ ಈ ನಿಮೋನಿಯಾ ಮತ್ತು ಈ ಕಾರ್ಡಿಯೋಮೆಗಾಲಿ ಮತ್ತು ಲಂಗ್ಸ್, ಇದು ರಿಪ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಬ್ರಾಂಕೈಟಿಸ್ ಏನಾದರೂ ಇದ್ದರೆ ಅಂಥದಕ್ಕೆ ನಾವು ಇದು ಅಬ್ನಾರ್ಮಲ್ ನಾಟ್ ಸಜೆಸ್ಟಿವ್ ಫಾರ್ TB ಕೊಡ್ಬೋದು. ಈ ಕೇಸ್ ನಮಗೆ ನಾರ್ಮಲ್ ಆಗಿದ್ದರಿಂದ ನಾವು ನಾರ್ಮಲ್ ಅಂತ ಇಲ್ಲಿ ತೊಗೊಳ್ತಾ ಇದ್ದೇವೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಅಬ್ನಾರ್ಮಲ್ ಸಜೆಸ್ಟಿವ್ ಫಾರ್ TB ಅಂತ ಕೊಟ್ಟ ಮೇಲೆ ನಮಗೆ ನೋಟಿಫೈ ಆಗೋದಿಲ್ಲ ಕೇಸ್. ಇದು ರಿಪೀಟ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಅವರಿಗೆ ಫಾಲ್ಕನ್ ಟೇಬ್ ಏನಾದರೂ ಕೊಟ್ಟು ಅವರಿಗೆ CBNET ಮಾಡಿಸುವಂಥದ್ದು ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಸುವಂಥದ್ದು ಮಾಡ್ಬೋದು. ಈ ಪೇಷಂಟ್ ಇದು ನಾರ್ಮಲ್ ಇರೋದ್ರಿಂದ ನಾನು ನಾರ್ಮಲ್ ಅಂತ ಕೊಡ್ತಾ ಇದ್ದೇನೆ. ಇಲ್ಲಿ ಸಬ್ಮಿಟ್ ಟೆಸ್ಟ್ ಮಾಡ್ತಾ ಇದ್ದೇನೆ. ಇದು ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನಿಕ್ಷೆಯಲ್ಲಿ ನೀವು ಒಂದು ಶಿಬಿರಕ್ಕೆ ಬಂದ ಒಂದು ಕಮ್ಯುನಿಟಿಯ ಒಬ್ಬರು ಮೆಂಬರನ್ನು ಅಥವಾ ವಲ್ನರಬಲ್ ಪಾಪ್ಯುಲೇಷನನ್ನು ನೀವು ಎನ್ರೋಲ್ಮೆಂಟ್ ಮಾಡಿದ್ರಿ, ಎಕ್ಸ್ರೇ ಮಾಡಿದ್ರಿ, ಎಕ್ಸ್ರೇಲಿ ನಾರ್ಮಲ್ ಬಂತು, ಅದನ್ನು ನಿಕ್ಷೆಯಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ರಿ, ಟೆಸ್ಟನ್ನು ಆ್ಯಡ್ ಮಾಡಿದ್ರಿ. ಇದೇ ರೀತಿ ನೀವು ಯಾವುದೆಲ್ಲ ಕ್ಯಾಂಪಿಗೆ ನೀವು ಹೋಗ್ತೀರಾ ಅಲ್ಲಿ ಯಾರ್ದೆಲ್ಲ ಎಷ್ಟು ಜನರದ್ದು ಎಕ್ಸ್ರೇ ತೆಗೆದಿರ್ತೀರ ಅದೇ ದಿನ ಅಥವಾ ಆ ದಿನ ಆಗದಿದ್ದರೆ ನೀವು ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಆದ್ರೂ ಅದನ್ನು ಎನ್ರೋಲ್ಮೆಂಟ್ ಮಾಡಿಬಿಟ್ಟು ಆ ಟೆಸ್ಟ್ ರಿಪೋರ್ಟನ್ನು ಆ್ಯಡ್ ಮಾಡಬೇಕು ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಿಮ್ಮ ಸೀನಿಯರ್ ಸೂಪರ್ವೈಸರ್ಸ್ ಯಾರಾದರೂ ಇದ್ದರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ರೀತಿ ನಮ್ಮ 100 ಡೇಸ್ ಕ್ಯಾಂಪೇನ್ ಏನು ನಮ್ಮದು ನೆಕ್ಸ್ಟ್ ಇನ್ನೂ ಕೂಡ ಸ್ವಲ್ಪ ದಿನಗಳವರೆಗೆ ನಡೀತದೆ. ಇದಕ್ಕೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ, ಕ್ಷಯರೋಗವನ್ನು ಸೋಲಿಸಿ ದೇಶವನ್ನು ಗೆಲ್ಲಿಸಿ ಅಂತ ಹೇಳ್ತಾ ನನ್ನ ಈ ಒಂದು ಟ್ರೈನಿಂಗ್ ಶಾರ್ಟ್ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.